ಉಮಾ ಬಿಸಿ ಇರಷ್ಟಲ್ಲೇ ಊಟ ಮಾಡು ಹೋಗಮ್ಮ. ಇಲ್ಲಮ್ಮ ಇಲ್ಲ ಬೇಡ, ನಿಮ್ಮ ಹಳೆಯಿಂದ ಬರಲಿ ಒಟ್ಟಿಗೆ ಊಟ ಮಾಡ್ತೀನಿ. ಅದಕ್ಕೆ ನಿಮ್ಮ ಹಳೆಯಿಂದ ಬಂದ್ಮೇಲೆ ತಿನ್ನೋಣ ಅಂದ್ಬಿಟ್ಟೆ ನಾನು ಸುಮ್ಮನೆ ಕೂತ್ಕೊಂಡೆ ಹಂಗೆ. ಅಳಿಯಂದ್ರೆ ಬಂದ್ಮೇಲೆ ತಿಂತಾರೆ, ನೀನು ತಿನ್ನೋಗಮ್ಮ ಬಿಸಿ ಬಿಸಿ. ಇಲ್ಲಮ್ಮ ಬೇಡ, ನೀನು ಬೇಕಾದ್ರೆ ತಿನ್ನೋಗು, ನಾನು ಆಮೇಲೆ ತಿಂತೀನಿ. ಅಮ್ಮ ಏನಪ್ಪ ಊಟ ಮಾಡು ಹೋಗು. ಈಗ ತಾನೇ ಬಂದು ಕೈಕಾಲು ತೊಳ್ಕೊಂಡು ಹಿಂಗೆ ಬಂದಿದ್ಯಲ್ಲ, ಊಟ ಮಾಡು ಹೋಗು, ಹೊಟ್ಟೆ ಹಸ್ಕೊಂಡಿರ್ತೀಯ. ಊಟ ಮಾಡೋಣಮ್ಮ. ನಾನು ಮಾತಾಡಬೇಕಾಗಿತ್ತು ನಿನ್ನ ಹತ್ರ, ಅದಕ್ಕೆ. ಏನು ಹೇಳೋಣ, ಕುತ್ಕೊಂಡು ಮಾತಾಡೋಣ ಬಾ. ಇಲ್ಲ ಇಲ್ಲ, ಅಮ್ಮನ ಹತ್ರ ಮಾತಾಡ್ಬೇಕು ನಾವು. ಅಮ್ಮ ಸ್ವಲ್ಪ ಹೊರಗಡೆ ಬಮ್ಮ. ಏನೋ ಅದು ಇಲ್ಲೇನು ಬೇರೆಯವರು ಅವರೇ, ನಿನ್ ತಂಗಿದಾನೆ, ಕುತ್ಕೋ ಇಲ್ಲೇ ಮಾತಾಡೋಣ. ಹೇಳದ್ ಕೇಳು ಬಾಮ. ಅಯ್ಯೋ ಇಲ್ಲೇ ಹೇಳ, ನಾನೆಲ್ಲೂ ಬರಲ್ಲ ಅಷ್ಟೇ. ನನಗೆ ಈಗಲೇ ಕಾರ್ ನೋತೈತೆ, ನಾನೆಲ್ಲೂ ಬರಲ್ಲ, ನಾನು ಇಲ್ಲೇ ಕುತ್ಕೊಂತೀನಿ. ಇಲ್ಲೇ ಹೇಳಂಗಿದ್ರೆ ಹೇಳು, ಇಲ್ಲ ಹೋಗಿ ಊಟ ಮಾಡಿ ಮಲ್ಕೋ. ಅದು ಅಮ್ಮ, ಅಮ್ಮ ನೀನು ಮಾಡಿ ಸರಿನೇನಮ್ಮ? ನಾನು ನಿನ್ಗೆ ಹೆಂಗೆ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ನನಗಿಂತ ದೊಡ್ಡವಳು ನೀನು. ನಿನ್ಗೆ ಹೆಂಗೆ ಹೇಳೋದು, ನಿಂಗೆ ಹೆಂಗೆ ಅರ್ಥ ಮಾಡಿಸೋದು ನನಗಂತೂ ಗೊತ್ತಿಲ್ಲ. ಏನು ಅಂತದೇನು ಮಾಡಿದೆ ನಾನು? ಏನು ಮಾಡಿದೆ ಹೇಳು ಅಂತದ್ದು ನಾನು? ಏನಂತ ಹೇಳು ಬಾಯಿ ಬಿಟ್ಟು. ಅಲ್ಲ ನೀನು ಯಾಕೆ ಉಮ್ಮನ್ನ ಹಿಂಗೆ ಕರ್ಸ್ಕೊಂಡು ಮನೇಲಿ ಕುಂಸ್ಕೊಂಡಿದ್ಯಾ? ತಪ್ಪಲ್ವಾ ಇದು? ಅವ್ರ ಹತ್ರ ಏನನ್ನಲ್ಲ ಇನ್ನು ಹೇಳು. ಇದು ವಿಷಯ. ಮನೆಗೆ ಯಾವಾಗ ಬರ್ತಾನ ಗಂಡ ಅಂತ ಕಾಯ್ಕೊಂಡಿದ್ದು, ಬಂದಿದ ತಕ್ಷಣ ಕಿವಿ ಚುಚ್ಚಿಬಿಟ್ಲ ನೀನ್ ನಿಂತಿ. ಅವಳು ಇದೇ ಕೆಲಸ ಅಲ್ವಾ ಯಾವಾಗಲೂ ನನ್ನ ಒಬ್ಬಳ ಮೇಲೆ ಚುಚ್ಕೊಡ್ತಾ ಇದ್ಲು. ಇವ್ ನನ್ನ ಮಗಳು. ಇದು ಸರಿಯಾಗಲ್ಲಪ್ಪ, ಇದು ಸರಿಯಾಗಲ್ಲ. ಏನು ಅನ್ಕೊಂಡಿದ್ದೆ ನಾನು? ಸರಿಯಾಗಿದೆಯಾ ನೀನು? ಹಂಗಲ್ಲಮ್ಮ, ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ. ಅಕ್ಕಪಕ್ಕದ ಜನ ಏನಂತಾರೆ ಹೇಳು, ನಗಿಯಲ್ಲಿ ಆಡ್ಕೊಂಡು ಈ ಥರ ಮದುವೆ ಮಾಡ್ಕೊಟ್ಟು ಕರ್ಕೊಂಬಂದಿ, ಅದು ಅಳಿಯನ್ ಸಮೇತ ಕರ್ಕೊಂಬಂದು ನಿಂಗೆ ಇಟ್ಕೊಂಡ್ರೆ ಜನ ಎಲ್ಲ ನಗಿತಾರಮ್ಮ ಆಡ್ಕೊಂಡು. ಊರಲ್ಲಿ 4 ಜನ ಆಳ್ಗೊಂದು ಮಾತಾಡ್ತಾರೆ, ಅವ್ರಿಗೆಲ್ಲ ಉತ್ತರ ಕೊಡೋಕ್ಕಾಗುತ್ತೆ ನಾವು? ಏನಾನ ಹೇಳಿದ್ರೆ ಅರ್ಥ ಮಾಡ್ಕೊಂತೀನಿ ನೋಡು. ಏನಾನ ನಾನು ಕೇಳಿ ಮಾತಾಡಕ್ ಬಂದ್ರೆ ಎಲ್ಲ ಅವಳನ್ನ ಹೇಳ್ಕೊಂತೀವಿ ಸೆಂಟ್ರಲ್ಲಿ. ನಾನು ಕೇಳ್ತಾ ಇರೋದು ಅವಳೇ ನನ್ಗೆ ಹೇಳಿಲ್ಲ. ನಾನು ಬಂದು ನೋಡ್ದೆ ಒಳಗಡೆ ಎಲ್ಲ ಪಾತ್ರೆ ಎಲ್ಲ ಇತ್ತು, ಇದೆಲ್ಲ ಮದುವೆ ತಕ್ಕೊಟ್ಟಿದ್ದೆಲ್ಲ ಇಲ್ಲಿ ಹೆಂಗ್ ಬಂತು ಏನಂತ ನಾನು ವಿಚಾರಿಸ್ಕೊಂಡು ಬಂದಿದ್ದು. ಅವಳೇನು ಹೇಳಿಲ್ಲ ನನಗೆ. ಇವರು ದೊಡ್ಡ ಕಲೆಕ್ಟರ್ ಆಫೀಸು, ಎಲ್ಲ ವಿಚಾರಿಸ್ಕೊಂಡು ಬಂದು ಮಾತಾಡ್ತಾರಂತೆ. ಏನ ಇವಾಗ ಏನ್ ಹೇಳು ನೀನು? ಏನ್ ಅನ್ಕೊಂಡಿದ್ದೆ ನಿನ್ ಮನ್ಸಲ್ಲಿ? ಯಾಕಣ್ಣ ಹಿಂಗೆಲ್ಲ ಮಾತಾಡ್ತೀಯ? ಅದಕ್ಕೆ ಹೇಳ್ಕೊಡ್ತಾ ನಿನಗೆ. ಈ ಥರ ಮನೆಗೆ ಬಂದು ಕೂತವಳು ನಿನ್ನ ತಂಗಿ ಅಂತ ಹೇಳ್ಕೊಡ್ತಾ ನಾನು ಬಂದಿರೋದು ನಿನ್ಗೆ ಅಷ್ಟೊಂದು ಕಷ್ಟ ಆಗ್ಬಿಡ್ತಾ ಹೇಳೋಣ? ಅಲ್ಲಿ ನಮ್ಮ ಅತ್ತೆ ನನಗೇನು ಕಾಟ ಕೊಡ್ತಾಳೆ ಗೊತ್ತಾ ನಿನಗೆ? ಏನೋ ಸ್ವಲ್ಪ ದಿನ ಇದ್ದೋಗೋಣ ಅಂತ ಬಂದರೆ ಹಿಂಗೆಲ್ಲ ಮಾತಾಡ್ತೀಯಲ್ಲಣ್ಣ ನೀನು, ಹಿಂಗೆಲ್ಲ ಬೈತೀಯಲ್ಲ. ಅಕ್ಕಪಕ್ಕದವ್ರು 1000 ಮಾತಾಡ್ತಾರೆ, ಅವರ ಬಂದು ನೋಡ್ತಾರೆ. ನಾಳೆ ದಿನ ನಿನಗೆ ನನ್ನ ಕಷ್ಟ ಅಂದರೆ ನಾನೇ ನೋಡಬೇಕು, ನನಗೆ ನನ್ನ ಕಷ್ಟ ಅಂದರೆ ನೀನೇ ನೋಡಬೇಕು. ಏನಣ್ಣ ಹಿಂಗೆಲ್ಲ ಮಾತಾಡ್ತೀಯ? ನೀನೇ ಎಷ್ಟು ಮಾತಾಡ್ತೀಯ? ಇಂದು ದೊಡ್ಡಣ್ಣ ಬಂದರೆ ಏನು ಅನ್ನುತ್ತ? ನೀನ್ ಮುಚ್ಚೆ ಬಾಯಿ. ನೀನ್ ಯಾಕೆ ಆಡ್ತಾ ಇದೀಯ ಈಗ? ಯಾಕೆ ಆಡ್ತಾ ಇದೀಯ? ನಿನ್ ಮನೇನ್ ಇಲ್ವಾ? ನಾನಿದ್ದೀನಿ ನಿನ್ಗೆ ಯಾವನೇನು ಹೇಳೋದು ಮನೆ ಬಿಟ್ಟು ಹೋಗಂತ? ಇಷ್ಟ ಇದ್ರೆ ಇರ್ಲಿ, ಕಷ್ಟ ಆದ್ರೆ ಅವನೇ ಮನೆ ಬಿಟ್ಟು ಹೋಗ್ಲಿ. ನಿನ್ಗೆ ಯಾರು ಹೇಳಕ್ ಹಕ್ಕಿಲ್ಲ. ಇದನ್ನ ಅವನ್ ಕಟ್ಟಕ್ಕಿಲ್ಲ, ಅವನ್ ಮಾತಾಡಕ್ಕೆ. ಅವ್ರ ಎಂತಿನ ಕಟ್ಟಕ್ಕಿಲ್ಲ. ಈಗ ಬೇಕಾ ಇರ್ಲಿ ಇಲ್ಲ ಹೋಗ್ಲಿ. ನೀನ್ ಇಲ್ಲೇ ಇರ್ತೀಯ. ಇದು ನಾನು ನನ್ನ ಗಂಡ ಕಷ್ಟ ಬಿದ್ದು ಕಟ್ಟಿರೋ ಮನೆ, ನೀನ್ ಇಲ್ಲೇ ಇರ್ತೀಯ. ಹಂಗಲ್ಲ ಉಮಾ, ಏನನ ಕಷ್ಟ ಅಂದ್ರೆ ಬೇಕಂದ್ರೆ ಹೇಳು, ಹೆಲ್ಪ್ ಮಾಡೋಣ. ಅದ್ಬಿಟ್ಟು ನೀನ್ ಹಿಂಗ್ ಬಂದ್ರೆ ಇದೆಲ್ಲ ಚೆನ್ನಾಗಿರುತ್ತಾ ಹೇಳು? ಅದಕ್ಕೆ ಹಂಗಂದೆ ಅಷ್ಟೇ, ಇನ್ನೇನು ಇಲ್ಲ. ನೀನ್ ಯಾಕೆ ಇವಾಗ ಹೇಳ್ತಾ ಇರೋದು? ಇಲ್ಲ ಇಲ್ಲ, ನಾನು ನಮ್ಮ ಅತ್ತೆ ಮನೆಗೆ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ನೀವು ಹೋಗು ಅಂತ ಹೇಳ್ಬಿಡಣ್ಣ, ನಾನು ಹೋಗಲ್ಲ. ನಾನು ಇಲ್ಲೇ ಇರೋಕ್ಕೆ ಬಂದಿದ್ದು. ನಮ್ಮ ಅತ್ತೆ ಮುಂದೆ ಚೆನ್ನಾಗಿ ಬದುಕು ತೋರಿಸ್ಬೇಕು ನಾವು. ನೀವು ಹೋಗು ಅಂದರೆ ನಾನು ಹೋಗಲ್ಲ ಅಷ್ಟೇ, ಈಗಲೇ ಹೇಳಿದ್ದೀನಿ. ನಾನು ಹೋಗಲ್ಲ. ಅಲ್ಲ ನಿನ್ಗೆ ಹೋಗಂತ ಯಾರಂದವರು? ಅವನೇ ಅನ್ನಕ್ಕೆ ಹೇಳು. ನಾನು ಡಿಸೈಡ್ ಮಾಡ್ಬೇಕಿಲ್ಲ ಯಾರು ಇರ್ಬೇಕು ಯಾರು ಹೋಗ್ಬೇಕು ಅಂತ. ಯಾರು ಏನೇ ಹೇಳಿದ್ರು, ಯಾರು ಏನೇ ಕೇಳಿದ್ರು ನನ್ನ ಮಗಳು ಇಲ್ಲೇ ಇರ್ತಾಳೆ, ನನ್ನ ಅಳಿಯವನು ಇಲ್ಲೇ ಇರ್ತಾನೆ ಇದೇ ಮನೇಲಿ. ನಿನಗೆ ಇಷ್ಟ ಇದ್ರೆ ಇರು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನೀನು ನಿಂತು ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡು ಅಷ್ಟೇ. ನಿನಗೂ ಇದೇ ಮಾತೆ, ಅವನು ಬಂದ್ರೆ ಅವನಿಗೂ ಇದೇ ಮಾತೆ ಅಷ್ಟೇ. ಇನ್ನೇನು ಜಾಸ್ತಿ ಮಾತಾಡಬಾರ್ದು. ಇಲ್ಲಿ ಯಾರನ್ನ ಏನು ಜಾಸ್ತಿ ಮಾತಾಡಬಾರ್ದು. ಮಾತಾಡಬೇಕಾಗಿರೋದು ನಾನು, ನಂದಿದು ಅಷ್ಟೇ. ಸೈಲೆಂಟಾಗಿರ್ಬೇಕು. ನಾನು ಹೇಳಿದ್ ಕೇಳ್ಕೊಂಡು ಸೈಲೆಂಟಾಗಿರ್ಬೇಕು. ಇಲ್ಲ ಅಂದ್ರೆ ಹೋಗ್ತಾ ಇರ್ಬೇಕು. ಸುಮ್ಮನೆ ಇದ್ರೆ ಇವ್ರ ಹತ್ರ ಜೀವನ ಮಾಡೋಕ್ಕಾಗಲ್ಲ. ಹೆಂಗೋಗ್ತಾನೆ ನೋಡು ಮಳೆಗೆ. ಅವ್ರ ಹೆಂಡತಿ ಮಾತು ಕೇಳ್ಕೊಂಡು ಬಂದಿರೋದು ಇವನು. ಹಿಂಗಿರ್ಲಿಲ್ಲ ಇವನು ಫಸ್ಟ್. ಅವ್ರ ಹೆಂಡತಿ ಹತ್ರ ಕೇಳ್ಕೊಂಡು ಬಂದಿರೋದು ಇವನು ಜಗಳಕ್ಕೆ. ಅಮ್ಮ, ಇಷ್ಟಕ್ಕೆಲ್ಲ ಕಾರಣ ನೀನು ಸೊಸೆನೇ ಅಮ್ಮ, ನೀನು ಸೊಸೆನೇ.
ಅಣ್ಣ ಈ ಥರ ಹೇಳ್ತಿರ್ಲಿಲ್ಲ, ನಿನ್ನ ಸೊಸೆನೇ ಹೇಳ್ಕೊಟ್ಟಿರೋದು. ಓ ಅವಳು ಬಂದಿದ್ದಾಳೆ ಈ ಥರ, ಅವಳನ್ನ ಓಡಿಸ್ರಿ ಅಂತ ನಿನ್ನ ಸೊಸೆನೇ ಕಿವಿ ತುಂಬಿ ಕಳ್ಸಿರೋದಮ್ಮ. ಇಷ್ಟು ದಿನ ಒಂದು ಲೆಕ್ಕ, ಇನ್ಮೇಲೆ ಇನ್ನೊಂದು ಲೆಕ್ಕ ತೋರಿಸ್ತೀನಿ ಇರು ಅವಳಿಗೆ. ಇನ್ಮೇಲೆ ನೋಡಿ ಇರು. ಅವಳಿಗೆ ಏನು ಮಾಡ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ಮೇಲೆ ನೋಡಿ. ಹೆಂಗೋ ಅದು ಮನೆ ಹತ್ರ ಬಂದ ಮೇಲೆ ಮಳೆ ಬಂದೈತೆ, ಇಲ್ಲಾಂದ್ರೆ ಸೆಂಟ್ರಲ್ ತಗ್ಲಾಕೊಂಡಿದ್ರೆ ಅಷ್ಟೇ. ಬೇಗ ಒಳಗಡೆ ಹೋಗೋಣ, ಇಲ್ಲಾಂದ್ರೆ ಈ ಮಳೆಯಲ್ಲಿ ಒಂದು 5 ನಿಮಿಷನಾದ್ರೂ ಜ್ವರ ಬಂದ್ಬಿಡುತ್ತೆ ಅಷ್ಟೇ. ಗಾಡಿ ಇಲ್ಲೇ ನಿಲ್ಸೋಣ, ಮಳೆ ನಿಂತ್ಮೇಲೆ ಬಂದು ಆ ಕಡೆ ನಿಲ್ಸ್ಕೊಳೋಣ ಅಷ್ಟೇ. ಏನು ಹುಡುಗಿನೇನು ಒಂದು ಕೆಲಸ ಮುಟ್ಕೊಡಲ್ಲ, ಎಲ್ಲ ನಾನೇ ಮಾಡಬೇಕು. ಕಾಲೇಜ್ಗೆ ಹೋಗಿ ಬಂದರೆ ಒಂದು ಕೆಲಸ ಮುಟ್ಟಲ್ಲ ನೋಡು ಹುಡುಗಿ. ಬೆಳಗ್ಗೆಗೆ ಚೆನ್ನ ಮಸಾಲ ಮಾಡಿ ಪೂರಿ ಮಾಡೋಣ. ಈಗಲೇ ಕಾಳು ನೆನೆಸಿಟ್ಬಿಡ್ತೀನಿ, ಆಗಲೇ ಬೆಳಗ್ಗೆ ಬೇಗ ಆಗುತ್ತೆ ಕೆಲಸ. ಅಮ್ಮ ನೀನು, ನಿನಗೆ ಜಾಸ್ತಿ ಐತಿ ಬಿಡ್ಬೇಕು ನಿನಗೆ. ಅಮ್ಮ ಭಯ ಪಟ್ಬಿಡ್ತು. ಅಮ್ಮ ನಿಂಗೆ ಜಾಸ್ತಿ ಆಗೈತೆ ಕೊಬ್ಬು, ಜಾಸ್ತಿ ಆಗೈತೆ. ಕಾಲೇಜಿಂದ ಬಂದು ಒಂದು ಕೆಲಸ ಮುಟ್ಟಲ್ಲ ನೋಡು. ಏನೇ ಈ ಟೈಮಿಂಗೆ ತರಲೆ ಮಾಡ್ಕೊಂಡೇ ಇರ್ತೀಯ. ಅಮ್ಮ ಬಿಡಮ್ಮ, ಕೈ ತೆಗಿಯಮ್ಮ, ಕಿವಿ ತುಂಬ ನೋತೈತೆ, ಬಿಡಮ್ಮ. ಇನ್ಮುಂದೆ ನಿಂಗೆ ತರಲೆ ಮಾಡ್ತೀರೋ, ಇನ್ಮುಂದೆ ನಿಂಗೇನೆ. ಎಷ್ಟು ದೊಡ್ಡ ಹುಡುಗಿಯಾಗಿದೆ, ಇನ್ನೂ ಜವಾಬ್ದಾರಿ ಇಲ್ಲ. ಹೋಗಮ್ಮ, ಕಿವಿ ಎಲ್ಲ ನೋತೈತೆ. ನೋಡಿ ಇನ್ನೂ ಸ್ವಲ್ಪ ನೋಡಿ. ಏನೋ ತಮಾಷೆಗಂತ ಮಾಡಿದ್ರೆ ಅಮ್ಮ ಕಿವಿ ಬಿಡೋದ. ಒಳ್ಳೆ ಹುಡುಗಿ. ನಿಂತ್ಕೊಳ್ಳ ಇಲ್ಲಿ ಒಂದು ನಿಮಿಷ. ಹೋಗಮ್ಮ, ನಾನು ಓದ್ತೀನಿ, ಹೋಗು. ಏನೋ ತಮಾಷೆಗಂತ ಮಾಡಿದ್ರೆ ಹಂಗ ಮಾಡೋದು ನೀನು. ನಿಂತ್ಕೊಳ್ಳ ಒಂದು ನಿಮಿಷ. ಏನು ಹೇಳು, ನಾನು ಹೋಗ್ತೀನಿ. ಇಲ್ಲಿದ್ರೆ ಮತ್ತೆ ನೀನು ಕಿವಿ ಅಂತೀಯ. ಸುಮ್ಮನೆ ಯಾಕಿಲ್ಲಿ? ನೀನು ಹಂಗೆ ಮಾಡ್ಬೋದಾ ಹೇಳು? ನಾನು ಕೆಲಸ ಮಾಡ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೀನಿ, ಸಡನ್ನಾಗಿ ಬಂದು ನಿನಗೆ ಬಯಸ್ಬೋದಾ? ಸುಮ್ಮನೆ ಮಾಡ್ದ ನನಗೆ ಹೇಳೋ. ಬಾಯಿಲಿ ಏನಾರು ಆಗೈತೆ ನಾನು ನೋಡ್ತೀನಿ. ಜೋರಾಗಿ ಹಿಂಡ್ಬಿಟ್ನೇನೋ ನಾನು. ಅಯ್ಯೋ, ಜೋರಾಗಿ ಹಿಂಡ್ಬಿಟ್ನಾ ಅಂತ ಕೇಳ್ತೀಯಲ್ಲಮ್ಮ, ಜೋರಾಗಿ ಹಿಂಡಿದ್ಯಾ? ಕಿವಿ ಎಲ್ಲ ನೋಡು ಕೆಂಪುಗಾಗೈತೆ ನೋಡು, ನೋವಿಗೆ ಕಣ್ಣಲ್ಲಿ ನೀರೇ ಬರ್ತಿದೆ. ಆಯ್ತು ಅಮ್ಮ ಏನೋ ಗೊತ್ತಿದ್ರೆ ಮಾಡಿಬಿಟ್ಟೆ. ಆಯ್ತಾ, ಇನ್ನೊಂದ್ಸತಿ ಹಂಗೆ ಮಾಡಲ್ಲ ಆಯ್ತಾ? ಸರಿನಾ? ನಾಳೆ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಬಿಡು. ಐಸ್ ಕ್ರೀಮಾ? ಅಮ್ಮ ನನಗೆ 2 ಕೊಡಿಸು ಪ್ಲೀಸ್. ಎಷ್ಟು ದೊಡ್ಡ ಹುಡುಗಿ ಆದ್ರೂ ಇನ್ನೂ ಚಿಕ್ಕ ಮಗು ಥರ ಆಡ್ತೀನಿ ನೋಡು. 2 ಕೊಡಿಸ್ತೀನಿ ಬಿಡು. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮಾಡ್ತೇನೆ ನೋಡು. ಅದೇ ಅಮ್ಮದ ಇಲ್ವಾ, ಅವ್ರ ಮಗನ ಟ್ಯೂಷನ್ಗೆ ಸೇರಿಸ್ತೀನಿ ಅಂತಾರೆ. ಏನು ಹೇಳ್ಕೊಡ್ತೀಯ ಹೆಂಗೆ? ಬರಲಿ ಬಿಡಮ್ಮ, ಹೇಳ್ಕೊಡ್ತೀನಿ. ಅಲ್ವೇ ಈಗಲೇ ಒಂದು 6-7 ಜನ ಬರ್ತಾ ಇದ್ದಾರೆ ಹುಡುಗರು. ಅವ್ರಿಗೆಲ್ಲ ಹೇಳ್ಕೊಟ್ಟು ಮತ್ತೆ ಈ ಹುಡುಗನ ಬಂದರೆ ಇವ್ರಿಗೆಲ್ಲ ಓದಿಸ್ಕೊಟ್ಟು ಆಮೇಲೆ ನೀನು ಓದ್ಕೊಳ್ಬೇಕಲ್ಲ. ಕಾಲೇಜ್ ಬೇರೆ ಹೋಗ್ತಾ ಇದೆಯಾ, ಅದಕ್ಕೆ ಕೇಳಿದೆ. ನಾನಂದ್ರೆ ಸುಮ್ಮನೆನಮ್ಮ, ನಾನೇನು ಅಷ್ಟೊಂದು ಇದಾಗಿ ತಿಳ್ಕೊಂಡ್ಬೇಡ ನೀನು. ಅದೆಲ್ಲ ನಾನು ಅಸಲ್ಟಾಗಿ ಮಾಡ್ಬಿಡ್ತೀನಿ ಆಯ್ತಾ? ಏನೋ ತಲೆನೇ ಕೆಡ್ಸ್ಕೊಂಬಿಡ. 10-20 ಜನ ಬಂದರೆ ನಾನು ಹೇಳ್ಕೊಡ್ತೀನಿ. ಹೇಳ್ಕೊಡೋದು ಮುಖ್ಯ ಅಲ್ಲ, ಹುಡುಗನ್ಗೆ ಏನೂ ಬರಲ್ವಂತೆ ಸರಿಯಾಗಿ. ಅಂಥ ಹುಡುಗನ ಚೆನ್ನಾಗಿ ಓದಂಗೆ ಮಾಡಬೇಕು. ಅದು ಮುಖ್ಯ. ನೀನು ಬರೀ ಹೇಳ್ಕೊಡ್ತೀನಿ ಅಂತ ಸುಮ್ಮನೆ ಕೂರಿಸಿ ಎಬ್ಬರಿಸೋದು ಅದೆಲ್ಲ ಮಾಡಬಾರ್ದು. ಅಮ್ಮ ನೀನು ನನಗೆ ಇನ್ಸಲ್ಟ್ ಮಾಡ್ತಾ ಇದ್ಯಮ್ಮ. ನಿನಗೆ ಗೊತ್ತು, ನನ್ನ ಜೊತೆ ಟ್ಯೂಷನ್ಗೆ ಬರೋ ಹುಡುಗರೆಲ್ಲ ಮೊದಲು ಹೆಂಗಿದ್ರು ಇವಾಗ ಹೆಂಗಾಗಿದ್ರು ಅಂತ ನೀನೇ ನೋಡ್ತಾ ಇದೆಯಾ. ಅವ್ರ ಅಪ್ಪ ಅವರಮ್ಮೆಲ್ಲ ಬಂದು ಹೇಳಲ್ವಾ ನಿನ್ನ ಮುಂದೆನೆ? ಹಂಗಿದ್ದು ನೀನು ನನಗೆ ಇನ್ಸಲ್ಟ್ ಮಾಡ್ತಾ ಇದೆಯಮ್ಮ. ಆಯ್ತು ಕಣೆ. ಸರಿ, ಮತ್ತು ನಾಳೆಯಿಂದ ಹಬ್ಬ ಕಳಿಸು ಅಂತ ಹೇಳ್ತೀನಿ. ಅಮುದ ಕೇಳಿದ್ರೆ ಅದಕ್ಕೆ ಅಮುದ ಹತ್ರ ಬಂದು ಕೇಳ್ಕೊಂಡು ಮಾತಾಡ್ಸ್ಕೊಂಡು ಹೋದ್ಲು ಪಾಪ. ಅದಕ್ಕೆ ನೀನು ಕೇಳ್ಬಿಟ್ಟು ಹೇಳೋಣ, ಸುಮ್ಮನೆ ನಿನಗೂ ಓದ್ಕೊಳೋದೆಲ್ಲ ಇರುತ್ತೆ ಅಂದ್ಬಿಟ್ಟು ನಾನು ಅಕ್ಕ ನಾಳೆ ಹೇಳ್ತೀನಿ ಅಂತ ಹೇಳಿ ಕಳಿಸ್ದೆ. ಬರಲಿ ಬಿಡಮ್ಮ, ಅವ್ರ ಜೊತೆ ಇವನೊಬ್ಬ ಅಷ್ಟೇ. ಸರಿ ಹೋಗು. ಓದ್ಕೊಂಡಿದ್ದಾಯ್ತಾ ನಿಂದೆಲ್ಲ? ಅದೆಲ್ಲ ನಾನು ಮುಗಿಸ್ಬಿಟ್ಟಮ್ಮ, ಇನ್ನೇನು ಕೆಲಸ ಇಲ್ಲ. ಅದಕ್ಕೆ ನಾನು ನಿನ್ನ ನೋಡ್ಕೊಂಡು ಆಮೇಲೆ ಹೋಗಿ ಮಲ್ಕೊಳ್ಳೋಣ ಅಂತ ಹಿಂಗೆ ಬಂದೆ. ಸರಿ, ಈಗ ಮಲ್ಗಕ್ಕೆ ಹೋಗೋವಾಗ ನೀರು ತೊಗೊಂಡೋಗಿ ಇಟ್ಕೋ ತಲೆ ಹತ್ರ. ನೀನು ರಾತ್ರಿಗೆಲ್ಲ ನೀರು ಕುಡಿಯೋಕೆ ಒಬ್ಬೊಬ್ಬಳೆ ಎದ್ದು ಬರಬೇಡ ಇಲ್ಲೆಲ್ಲ. ಆಮೇಲೆ ಬರೋದು ಕತ್ಲು ನೋಡೋದು ಕಿಡ್ಸೋದು ಅದೆಲ್ಲ ಬೇಡ. ಈಗಲೇ ಹೋಗ್ತಾನೆ, ಒಂದು ಬಾಟ್ಲ್ ತೊಗೊಂಡೋಗಿ ಇಟ್ಕೋ. ಅಮ್ಮ ಟೂವಲ್ ತಗೋಬಾ, ಸ್ವಲ್ಪ ತಲೆ ಎಲ್ಲ ನೆಂದೋಯ್ತು ಇಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ. ಅಮ್ಮ ಇದೇನು ಡೈಲಿ ನಾನು ಬರೋಗಂಟ ಕಾಯ್ಕೊಂಡು ಇಲ್ಲೇ ಕುತ್ಕೊಳೋದು? ಇವತ್ತೇನು ಏನೋ ಟಯರ್ಡಾಗಿರ್ಬೇಕು, ಹೋಗಿ ಮಲಗಿರುತ್ತೆ. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ತಲೆ ಎಲ್ಲ ಒರೆಸ್ಕೊಂಡು
ಯಾಕೋ ಕೋಲ್ಡ್ ಆಗೋ ಥರ ಆಗೈತೆ. ಎರಡನೇ ಬಿದ್ದಿದ್ಗೆ ಹಿಂಗೆ ಆಗ್ತೈತೆ. ಹೋಗಿ ವಿಕ್ಸ್ ಏನಾದ್ರು ಹಾಕ್ಕೊಂಡು ಬೆಚ್ಚಗೆ ಮಲ್ಕೊಂಡ್ಬಿಡ್ಬೇಕು. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ತುಂಬ ಜನ ಹಾಗೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.